ವೆಲ್ಕಮ್ ಟು ಆ್ಯಶ್ ಕುಕಿಂಗ್ ಚಾನೆಲ್. ನಾವಿವತ್ತು ಚಿಕನ್ ಫ್ರೈ, ಸಿಂಪಲ್ಲಾಗಿ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1/2 kg ಚಿಕನ್, 1/2 ಕಪ್ ಕರ್ಡ್, ಕೊತ್ತಂಬರಿ, ಚಿಕನ್ ಮಸಾಲ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಈರುಳ್ಳಿ ಮತ್ತು ಕರಿಬೇವು, ಪುದೀನ. ಒಂದು ಪಾತ್ರೆಗೆ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಾನಿದಕ್ಕೆ ಯಾವುದೇ ರುಬ್ಬಿರೋ ಅಂಥ ಮಸಾಲೆಗಳು ಯಾವುದನ್ನು ಸಹ ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಸ್ಪೈಸಸ್ ಐಟಮ್ ಚಕ್ಕೆ ಮತ್ತು ಸ್ವಲ್ಪ ಸೋಂಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಕರಿಬೇವು ಮತ್ತು ಹಚ್ಚಿರೋ ಅಂಥ 3 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರೋ ಅಂಥ ಈರುಳ್ಳಿಗೆ ನಾನೀಗ ರುಬ್ಬಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನ್ ಹಾಕ್ಕೊತಾ ಇದ್ದೇನೆ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡಬೇಕಾಗುತ್ತೆ. ನಂತರ ಇದಕ್ಕೆ ಚೆನ್ನಾಗಿ ತೊಳೆದಿರೋ ಅಂಥ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕನಲ್ಲಿ ನೀರಿನಾಂಶ ಪೂರ್ತಿ ಹೋಗೋ ಥರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೇನೆ. ಇದನ್ನು ನಾವು ಫುಲ್ ನೀರು ಹಾಗೆ ಡ್ರೈ ಆಗಬೇಕು, ಅಷ್ಟವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರದ ರುಬ್ಬಿದ ಮಸಾಲೆಗಳು ಬೇಕಾಗೋದಿಲ್ಲ. ನೀವು ತುಂಬ ಬೇಗನೆ ಈಸಿಯಾಗಿ ಕುಕ್ ಮಾಡ್ಬೋದು. ಇದನ್ನು ನೀವು ಚಪಾತಿ ಆಗಲಿ ಅಥವಾ ಪರೋಟ ಜೊತೆ ತಿನ್ಬೋದು, ಇಲ್ಲಾಂದರೆ ನೀವು ರಸಮ್ ರೈಸ್ ಜೊತೆ ಸಹ ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಸ್ವಲ್ಪ ಕುಕ್ ಆಗೋವರೆಗೆ ಇದನ್ನು ಒಂದು 5 ನಿಮಿಷ ಲೈಟ್ ಕ್ಲೋಸ್ ಮಾಡಿ ಬಿಡೋಣ. ನೋಡಿ, ನೀರೆಲ್ಲ ಫುಲ್ ಬಿಟ್ಕೊಂಡಿದೆ. ನಾನೀಗ ಇದಕ್ಕೆ ಗರಂ ಮಸಾಲ ಪೌಡರ್, ಚಿಕನ್ ಮಸಾಲ, ಇದು ಹೋಮ್ ಮೇಡ್ ಎಲ್ಲ ಪೌಡರ್ಗಳು ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು, ಮತ್ತು 1/2 ಕಪ್ ಆಗೋಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಕಪ್ಪಲ್ಲಿ ಸ್ಟಿಕ್ಕರ್ ಸಹ ತೆಗೆದಿಲ್ಲ, ಡೋಂಟ್ ಮೈಂಡ್. ಓಕೆ, ವಿಡಿಯೋ ಮಾಡೋ ಎಕ್ಸೈಟ್ಮೆಂಟಲ್ಲಿ ನಾನು ಅದನ್ನು ಮರ್ತುಬಿಟ್ಟಿದ್ದೇನೆ. ನಾನು ಇದಕ್ಕೆ ಒಂದು 1/2 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ 1/2 ಕಪ್ ಆಗೋಷ್ಟು ಚಿಕ್ಕ ಲೋಟದಲ್ಲಿ ಅಥವಾ ಸಣ್ಣ ಬೌಲಲ್ಲಿ 1/2 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ. ಉಪ್ಪನ್ನ ನಾವು ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಖಾರ ಬೇಕಿದ್ದರೆ ಇವಾಗಲೇ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನು ಗರಂ ಮಸಾಲ ಮತ್ತು ಚಿಕನ್ ಮಸಾಲದಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ನನಗೆ ಅಷ್ಟು ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ ನೀವಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು. ಇದನ್ನು ನಾವು ಒಂದು 10 ನಿಮಿಷ ಇವಾಗ ಲೈಟ್ ಕ್ಲೋಸ್ ಮಾಡಿ ಕುಕ್ ಮಾಡೋಣ. ನೋಡಿ, ಇವಾಗ ಫುಲ್ ಬಾಯ್ಲ್ ಆಗಿದೆ. ಸುತ್ತ ಎಣ್ಣೆ ಬಿಟ್ಟಿರೋದ್ರಿಂದ ಚಿಕನ್ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಒಂದು ಮಿಕ್ಸ್ ಮಾಡಿದ್ರೆ ಚಿಕನ್ ಫ್ರೈ ರೆಡಿಯಾಗಿರುತ್ತೆ. ತುಂಬ ಸಿಂಪಲ್ ಹಾಗೂ ಈಸಿಯಾಗಿರುತ್ತೆ. ಯಾರು ಬೇಕಾದರೂ ಸಹ ಕುಕ್ ಮಾಡ್ಬೋದು. ಜಸ್ಟ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ರಸಮ್ ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಇನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಬೇಕು ಅಂದರೆ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.